ಇರ್ಲಿ ತಗೋ, ನೀನ ಚಾ ಕುಡಿದ್ ಬಾ, ಅಲ್ಲಿ ತನಕ ನಾ ಟಿವಿ ನೋಡ್ತಿರ್ತೇನೆ. ಯಪ್ಪ ಯವ್ವ, ನನ್ನ ನಡ ಹೋತೋ. ಸೀತಾ, ಹುಷಾರ್ಲೆ ಬಾರ್ವಾ, ಏನಾತ್ರಿ ಮಾಮ? ಹುಷಾರ್ಲೆ ಬಾರ್ವಾ, ಯಾರ ಎಣ್ಣೆ ಚಲ್ಬಿಟ್ಟಾರ ಇಲ್ಲೇ. ಯಾಕ್ರಿ ಮಾಮ ಏನಾತ್ರಿ? ಅತ್ತಿರಿ ಪಟ್ನ ಬರ್ರಿ ಇಲ್ಲೇ. ಯಾಕೋ ಏನಾತ? ಹೆಂಗ್ ಬಿದ್ರಿ? ಸತೀಶ ಬಾರ್ಪ ಇಲ್ಲೇ, ನಿಮ್ಮ ಅಪ್ಪ ಇದ್ದಾನ. ಬಡನ ಬಾರ್ಪ. ಅಪ್ಪ ಹೆಂಗ್ ಬಿದ್ರಪ್ಪ? ಯಾರು ಚಲ್ಲಾರಿ ಇಲ್ಲಿ ಎಣ್ಣಿನ? ಎದ್ದಳ್ರಿ ಮೇಲೆ. ಇಲ್ಪ ಎದಳಕ್ ಆಗೋಲ್ದು, ಸೊಂಟನ ಮುರ್ದೈತ್ ನಂದು. ಅವ್ವ ನೀ ಕಡೆಗೆ ಬಾರ್ವಾ. ಮಾವರರಿ, ನೀವು ಆ ಕಡೆ ಹಿಡ್ಕೋರಿ, ನಾನು ಈ ಕಡೆ ಹಿಡ್ಕೊಂತೀನಿ. ರೂಮ್ನಾಗ ಕರ್ಕೊಂಡು ಹೋಗಿ ಮಲಗ್ಸೋಣ. ನೀವು ಪಟ್ನ ಡಾಕ್ಟ್ರಿಗೆ ಫೋನ್ ಹಚ್ಚ್ರಿ. ಆತು. ಬರ್ರಿ ಈ ಕಡೆ ಹಾಕೊಂಡು. ಅಯ್ಯೋ ಯಾರಿ ನಿಮಗ ಅಲ್ಲಿ ಎಣ್ಣೆ ಚೆಲ್ಲಿದ್ದು ಏನಾತ್ರಿ? ಅಪ್ಪ ನೀವಿಲ್ಲೇ ರೆಸ್ಟ್ ತಗೋತೀರಿ, ನಾನು ಪಟ್ನ ಹೋಗಿ ಡಾಕ್ಟ್ರನ್ನ ಕರ್ಕೊಂಬರ್ತೀನಿ. ಅತ್ತಿರಿ, ನೀವಿಲ್ಲೇ ಮಾವರ ಕಡೆ ಕುತ್ಕೊಂಡಿರಿ, ನಾನು ಪಟ್ನದ ಎಣ್ಣೆ ಬಿದ್ದೈತಲ್ಲ ಒರ್ಸ್ ಬರ್ತೀನಿ. ಇಲ್ಲಾಂದ್ರೆ ಮತ್ತೆ ಯಾರು ಓಡಾಡೋ ಮುಂದೆ ಬಿದ್ರೆ ಕಷ್ಟ. ತಡೀಲೆ. ಏನ್ರಿ ಅತ್ತಿ? ಯಾಕ್ರಿ ಅತ್ತಿ? ನಾ ಏನ್ ಮಾಡ್ದೆ? ನಂಗೆ ಯಾಕೆ ಹೊಡಿದ್ರಿ? ನೀನೇನ್ ಮಾಡ್ದೆ? ಅಲ್ಲೇ ಬಾಗಿಲ್ದಾಗ ಎಣ್ಣೆ ಚೆಲ್ದವ್ರು ಯಾರು? ನೀನ ಹೋದಲ್ಲ? ಓ ಈಗ ಗೊತ್ತಾತ್ ನನಗ. ನಾನು ಬೀಳ್ಲಿ ಅಂತ ಹೇಳಿ ಅಲ್ಲಿ ಬಾಗಿಲ್ದಾಗ ಎಣ್ಣೆ ಚೆಲ್ಲಿ ಹೋದಲ್ಲ? ಇಲ್ರಿ ಅತ್ತಿ, ನಾ ಹಂಗೆ ಚೆಲ್ಲಿಲ್ರಿ, ನಾ ಅಂತವೇನು ಮಾಡಂಗಿಲ್ರಿ. ಮತ್ತೆ ಅಡಿಗೆ ಮನೆ ಪಾರು ಪತ್ತೆ ವಹಿಸ್ಕೊಂಡಕ್ಕೆ ನೀನ ಹೋದಲ್ಲ? ಮತ್ತೇನ ಪ್ರೀತಿ ಬಂದ್ ಚೆಲ್ತಾಳಲ್ಲೇ? ಅಲ್ಲಿ ಯಾರು ಚೆಲ್ಲಾರ ನಂಗೆ ಗೊತ್ತಿಲ್ರಿ ಅತ್ತಿ, ಆದ್ರೆ ನಾನು ಮಾತ್ರ ಚೆಲ್ಲಿಲ್ರಿ. ನಿನ್ನ ನಾಟಕ ನನಗೆ ಗೊತ್ತಿಲ್ಲ. ನಾನ ಬೀಳ್ಬೇಕು, ಅವಾಗ ನಿನಗೆ ಸಮಾಧಾನ ಆಕಿತ್ತು. ಆದ್ರೆ ತಪ್ಪಿ ನಿಮ್ಮ ಮಾವು ಬಿದ್ನಲ್ಲ, ನಿನಗೆ ಭಾಳ ಸಂಕಟ ಆಗತ್ತಿರ್ಬೇಕು, ಹೌದಲ್ಲ? ಇಲ್ರಿ ಅತ್ತಿ, ನಾ ಹಂಗೆ ಮಾಡೋಂಗಿಲ್ರಿ. ತಪ್ಪು ತಿಳ್ಕೊಂಡಿರಿ ನೀವು ನನ್ನ ಮೇಲೆ. ಮತ್ತೆ ಅಲ್ಲಿ ಹೆಂಗೆ ಬಿದ್ದಿರ್ಬೇಕು ಅದು ಎಣ್ಣೆ? ನೀನ ಅಲ್ಲಿ ಅಡಿಗೆ ಮಾಡಕ್ಕೆ ನೀನ ಮುದ್ದಾಂ ಬಂದು ಚಲ್ಲಿ ತಗೋ, ನಾ ಬೀಳ್ ಅಂತ ಹೇಳಿ. ಯವ್ವಾ, ನೀ ಇಷ್ಟ್ರ ಮಟ್ಟಿಗೆ ಅದಿ ಅಂತ ನಂಗೆ ಗೊತ್ತಿರ್ಲಿಲ್ವಾ? ಅದ ನಾನಾ ಏನಾರ ಅಲ್ಲೇ ಬಂದಿದ್ದೆ ಅಂದಿದ್ರ ನಾನಾ ಬೀಳ್ತಿದ್ದೆ, ಹೌದಲ್ಲ? ಈಗ ನಿಮ್ಮ ಮಾವ ಮಕ್ಕೊಂಡನಲ್ಲ, ಹಂಗೆ ನಾನು ಬೀಳ್ಬೇಕಾಗಿರ್ತಿತ್ತು, ಹೌದಲ್ಲ? ಇಲ್ರಿ ಅತ್ತಿ, ನಾ ಹಂಗೇನು ಮಾಡಿಲ್ರಿ. ಯವ್ವ ನನಗ ನೋ ತಡ್ಕೊಳಕ್ ಆಗೋಲ್ದು. ಏನ್ ಜಗಳ ಆಡಕತ್ತೀರಿ ನೀವು? ಶಾರಿ, ಇಂಥ ಟೈಮ್ನಾಗು ನಿನಗೆ ಬೇಕೆನ್ನದು. ಹೋಗುವ, ನೀ ಹೋಗಿ ವರ್ಷ ಬಾ. ಮತ್ತೆ ಯಾರು ಬಿದ್ದಿದ್ದಾರ, ನೀವು ಹುಷಾರಿಪ್ಪ. ಹ್ಞೂ ರೀ ಮಾವ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಲ್ರಿ? ನಾನು ಆರಾಮದೇನ್ರಿಪ್ಪ. ನೋಡ್ರಿ ಇಲ್ಲೇ ನಮ್ಮ ಅಪ್ಪಾರು ಬಿದ್ದುಬಿಟ್ಟಾರ್ರಿ. ನಮ್ಮ ಅಪ್ಪರಿಗೆ ಏನೂ ಆಗ್ಬಾರ್ದು ಅಂತಂದು ಹೇಳಿ ಒಬ್ರು ಹೇಳಿದ್ರಿ, ಕಮೆಂಟ್ ಹಾಕಿದ್ರಿ. ಆದ್ರೆ ಸಾರಿ ರೀ, ನಾನು ಈ ರೀತಿ ಮಾಡಲಿಲ್ಲ ಅಂದ್ರೆ ಸ್ಟೋರಿ ಮುಂದುವರ್ಸಕ್ಕೆ ಹಾಕಿದ್ದಿಲ್ಲ. ಹಾಗಾಗಿ ನಮ್ಮ ಅಪ್ಪನ ಬಿಡಿಸ್ಬೇಕಾತ. ಯಾಕಂದ್ರೆ ನನ್ನ ಹೆಂಡತಿಗೆ ಬುದ್ಧಿ ಕಲಿಸ್ಬೇಕಂತ ಅಂದ್ರೆ ಇದೇ ಒಂದು ದಾರಿ ಇದ್ದಿದ್ರಿ. ಈಗ ಮುಂದೆ ಏನೇನಾಕೈತಿ ನೀವು ನೋಡ್ಕೋತ ಹೋಗ್ರಿ. ಆಮೇಲೆ ನನ್ನ ಹೆಂಡತಿದ ಕ್ಯಾಪ್ ರಿಮೂವ್ ಮಾಡ್ರಿ ಅಂತ ಹೇಳಿ ಒಬ್ರು ಮೆಸೇಜ್ ಹಾಕಿದ್ರಿ, ಅಷ್ಟು ಚಂದ ಕಾಣಕತ್ತಿಲ್ಲ ಅಂತ ಹೇಳಿ. ನಾನು ಆ್ಯಕ್ಚುಲಿ ಹಂಗೆ ಒಂದಿಲ್ಲ ಎರಡು ಶಾರ್ಟ್ ಸ್ಟೋರಿ ಮಾಡಿ ಮುಗಿಸ್ಬಿಡೋಣ ಇದನ್ನ ಅಂತ ಅನ್ಕೊಂಡು ಆ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದೆ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಮಾಡಿದ್ದು. ಆಯ್ತು, ನೀವೆಲ್ಲ ಲೈಕ್ ಮಾಡಿದ್ರಿ ಅಂತ ಹೇಳಿ ಅದನ್ನ ಸ್ವಲ್ಪ ಕಂಟಿನ್ಯೂ ಮಾಡಿದೆ. ಇನ್ನೊಂದು 2-3 ಎಪಿಸೋಡ್ ಒಳಗಡೆ ಮುಗಿಸ್ಬಿಡ್ತೇನೆ ರೀ. ಈ ನಡು ನಾ ಏನಾರ ಚೇಂಜ್ ಮಾಡಿದೆ ಅಂದ್ರೆ ಸ್ವಲ್ಪ ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತೈತ್ರಿ. ಹಾಗಾಗಿ ಈ ಸ್ಟೋರಿ ಒಳಗೆ ನಾನೇನು ಬದಲಾಯಿಸಲ್ಲ. ಆದ್ರೆ ಮುಂದಿನ ಸ್ಟೋರಿ ಒಳಗೆ ನೀವು ಹೇಳಿದ ಮಾತು ನೆನ್ಪಿಟ್ಕೊಂತೇನೆ ರೀ, ಹಂಗೆ ಮಾಡ್ತೇನೆ. ಆಮೇಲೆ ವಿಶಾಲ್ ಯರ್ಗಟ್ಟಿ ಅವ್ರು ಅಂತ ಹೇಳಿ ಮೆಸೇಜ್ ಹಾಕಿದ್ರು, ನನಗೆ ಹಾಯ್ ಹೇಳ್ರಿ ಅಂತ ಹೇಳಿ. ಹಾಯ್ ರೀ ವಿಶಾಲ್ ಅವರೇ, ನಿಮ್ಮ ಜೀವನ ಯಾವಾಗಲೂ ಖುಷಿಯಿಂದ ತುಂಬಿರಲಿ ಅಂತ ಹೇಳಿ ಆ ದೇವ್ರ ಹತ್ರ ಕೇಳ್ಕೊಳ್ತೇನೆ ರೀ. ಆಯ್ತು ರೀ, ಇನ್ನು ನಿಮ್ದು ಭಾಳ ಟೈಮ್ ವೇಸ್ಟ್ ಮಾಡೋದಿಲ್ಲ, ಪ್ರತಿ ಚಾಲು ಮಾಡ್ತೇನೆ ರೀ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ನೋಡಾಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ಶೇರ್ ಮಾಡಿರಿ, ಲೈಕ್ ಕೊಡ್ರಿ, ಕಮೆಂಟ್ ಹಾಕ್ರಿ ನಿಮ್ಗೇನು ಅನ್ನಿಸ್ತು ಸ್ಟೋರಿ ಅಂತ ಹೇಳಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾತ್ತೀರಿ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ರೀ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮದು ಯಾವುದೇ ರೀತಿ ದುಡ್ಡು ಕಟ್ಟಾಗೋಂಗಿಲ್ಲ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂತೀರಲ್ರಿ? ಆಯ್ತು ಬರ್ರಿ, ಹೆಂಗ ಸ್ಟೋರಿ ಕಂಟಿನ್ಯೂ ಮಾಡೋಣ. ಸತೀಶ, ಪಟ್ನ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ಪಾ, ಹೊತ್ತಾತ. ಹ್ಞೂ ಯವ್ವ ಬಂದೆ ಈಗ. ರೀ, ಅದು ಹೆಂಗ್ ಬಿದ್ರಿ ನೀವು? ಏನೇನು ಅಲ್ಲೇ ಎಣ್ಣೆ ಚಲ್ಲಿತ್ತು, ನೋಡ್ಲಾರ್ದಂಗೆ ಹಂಗೆ ಬಂದ್ಬಿಟ್ಟೆ, ಬಿದ್ದೆ. ನಡ ಭಾಳ ನೈಸಾಕತ್ಬಿಟ್ಟೈತೆ ನಂದು. ಏನಾಗೈತ ಏನ್ವಾ? ಅಮ್ಮ ದೇವ್ರೇ. ನಾ ಅದಕ್ಕೆ ಹೇಳಿದ್ದೆ ಸೀತಾನ ಅಷ್ಟು ನಂಬೇಡ್ರಿ ಅಂತ ಹೇಳಿ. ಅಕ್ಕಿನ ಇದನ್ನೆಲ್ಲ ಮಾಡಿದ್ದು. ನಾ ಬೀಳ್ಬೇಕಂತ ಹೇಳಿ ನನಗೆ ಚಲ್ಲಾಳ, ಅದು ತಪ್ಪಿ ನೀವು ಬಿದ್ಬಿಟ್ರಿ. ಇಲ್ಲ, ಅದು ಯಾರು ಚಲ್ಲಾರ ಅಂತ ನನಗೆ ಗೊತ್ತೈತಿ. ಪ್ರೂಫ್ ಸಮೇತ ನಿನಗೆ ಹೇಳ್ತೀನಿ. ಆದ್ರೆ ಈಗ ಸದ್ಯಕ್ಕೆ ನನ್ನ ಹತ್ರ ಆಗೋಲ್ದವ, ಭಾಳ ನೋವಾಗಕತ್ಬಿಟ್ಟೈತಿ. ಆಮೇಲೆ ಒಂದೀಟು ಸುಧಾರಿಸ್ಕೊಂಡ ಮೇಲೆ ಹೇಳ್ತೀನಿ ಏನಾಗೈತೆ ಏನೋ. ನಂದು ನಡ ಮುರಿದ್ಗಿರಿದ್ರೆ ಮತ್ತು ಸ್ಕ್ಯಾನಿಂಗ್ ಅದು ಮಾಡಿಸ್ಬೇಕು. ಸ್ಕ್ಯಾನಿಂಗ್ನಾಗ ಏನು ಬರ್ತೈತೇನು. ಅಮ್ಮ ಚೆಂದಾಗಿ ಓಡಾಡ್ಕೊಂಡಿದ್ದೆ ನಾನು. ಯಪ್ಪ, ಏನು ಗತಿ ಬಂತ ಏನು ನನಗೆ. ಈಗ ನೀವು ಸುಮ್ಮ ಮಕ್ಕೋರಿ. ಈಗ ಸತೀಶ್ ಹೋಗಾನ, ಡಾಕ್ಟರ್ನ ಕರ್ಕೊಂಡ್ ಬರ್ತಾನೆ. ಬರ್ರಿ ಡಾಕ್ಟ್ರ, ಇಲ್ಲೇ ಒಳಗೆ ಮುಕ್ಕೊಂಡಾರ ನಮ್ಮ ಅಪ್ಪಾರ. ನಡಿಪ್ಪ ಅಪ್ಪ, ಡಾಕ್ಟರ್ನ ಕರ್ಕೊಂಬಂದೇನ್ರಿ. ನೋಡ್ರಿ ಇಲ್ಲೇ ನಮ್ಮ ಅಪ್ಪಾರ ಅಡುಗೆ ಮನೆಯಿಂದ ಬರೋ ಮುಂದೆ ಈ ಎಣ್ಣೆ ಏನೋ ಚಲಿತಂತ್ರಿ, ಜಾರ್ ಬಿದ್ದುಬಿಟ್ಟಾರ. ಸ್ವಲ್ಪ ಅವ್ರಿಗೆ ಚೆಕಪ್ ಮಾಡಿ ಹೇಳ್ರಿ ಏನಾಗೈತೆ ಅಂತ ಹೇಳಿ. ಆತ್ಪ ನೀ ಕಡೆಗೆ ಬಾ. ಡಾಕ್ಟರ್, ನಮ್ಮ ಯಜಮಾನ್ರಿಗೆ ಏನಾಗೈತ್ರಿ? ನೋಡ್ತಾ ಇದ್ದೀನಿ ರೀ, ಅವರ ಚೆಕ್ ಮಾಡಿ ಏನಾಗೈತೆ ಅಂತ ಹೇಳ್ತೀನಿ ರೀ. ಒಂದು ಸ್ವಲ್ಪ ಆ ಕಡೆ ಹೊಳ್ರಿ ಗೌಡ್ರ. ಇಲ್ರಿ ಡಾಕ್ಟ್ರ, ಹೊಡ್ಲಾಕದು ಭಾಳ ತ್ರಾಸಾಗತ್ತೈತ್ರಿ. ಅಪ್ಪ ಸತೀಶ, ಹೇಳ್ರಿ ಡಾಕ್ಟ್ರ್ ಏನಾತ್ರಿ? ಏನಿಲ್ಲಪ್ಪ, ಈ ಸ್ವಲ್ಪ ಬಾವು ಬಂದಂಗೆ ಆಗೈತಿ. ಸ್ಕ್ಯಾನಿಂಗ್ ಮಾಡಿ ನೋಡಿದ್ರನ್ನ ಗೊತ್ತಾಕೈತಿ ನೋಡಪ್ಪ. ಹೌದು ಡಾಕ್ಟ್ರ, ಹಾಗಾದ್ರೆ ಕರ್ಕೊಂಬರ್ಲಿ ರೀ ಇವ್ರನ್ನ ದವಾಖಾನಿಗ. ಹ್ಞೂನ್ಪ, ಅಲ್ಲೇ ಕರ್ಕೊಂಬ ಹಗುರ್ಕ, ನೋಡಿ ಏನಾಗೈತೆ ಅಂತ ಹೇಳಿ ಚೆಕಪ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟ ಕಳಿಸ್ತೇನಂತ. ಸ್ನೇಹಿತರೆ, ಈಗ ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಏನು ಬೇಕೋ ಅದನ್ನ ಕೊಡಿಸಿ ನಾವು ಕರ್ಕೊಂಡು ಬಂದಿರ್ತೀವಿ ರೀ. ಅದನ್ನೆಲ್ಲ ಈಗ ತೋರ್ಸಕ್ಕೆ ಭಾಳ ಟೈಮ್ ತಗೋತೈತಿ. ಆಮೇಲೆ ಅದು ಸ್ಕ್ಯಾನಿಂಗ್ ಎಲ್ಲ ಮಾಡೋದು ತೋರ್ಸಕ್ಕೆ ಆಗೋಂಗಿಲ್ಲ ರೀ. ಹಾಗಾಗಿ ಇಲ್ಲೇ ನಾನು ಸ್ಕ್ಯಾನಿಂಗ್ ಆಗೈತೆ ಅಂತ ತಿಳ್ಕೊಳ್ರಿಪ್ಪ. ದಯವಿಟ್ಟು
ಕ್ಷಮಿಸ್ಬಿಡ್ರಿ. ಡಾಕ್ಟರ್ ಆ ರಿಪೋರ್ಟ್ ತಗೊಂಡು ಏನಾಗೈತಿ ಅಂತೇಳಿ ಹೇಳ್ತಾರ್ರಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರಿ. ಏನಾಗೈತ್ರಿ ಡಾಕ್ಟ್ರ? ಅವ್ರು ಬಿದ್ದಾರಲ್ಪ, ಅದು ಒಂಚೂರು ಹೇರ್ ಕ್ರ್ಯಾಕ್ ಆಗೈತಿ ಒಂದು ಬೋನಿಗೆ. ಏನಾರ ತ್ರಾಸ ಐತೇನ್ರಿ ಡಾಕ್ಟರ್? ಇಲ್ರಿ, ಅವ್ರಿಗೆ ಅದಕ್ಕೆ ಒಂದು ಪಟ್ಟಿ ಹಾಕ್ತೇವ್ರಿ ನಾವು. ಅದು ಒಂದು ಸ್ವಲ್ಪ ದಿವ್ಸ ಇರ್ಲಿ ರೀ. ಆಮೇಲೆ ಅದು ತೆಗೆದ್ಮೇಲೆ ಇನ್ನೊಮ್ಮೆ ಸ್ಕ್ಯಾನಿಂಗ್ ಮಾಡೋಣ್ರಿ. ಎಲ್ಲ ಸರಿ ಐತಿ ಅಂತಂದ್ರೆ ಮತ್ತೊಂದು 15 ದಿವಸ ಅವ್ರ ಬೆಲ್ಟ್ ಅದು ಹಾಕೊಳ್ಳಿ. ಆದ್ರೆ ಈಗ ಸದ್ಯಕ್ಕೆ 1 ತಿಂಗಳು ಬೆಡ್ ರೆಸ್ಟ್ ರೀ. ಹಂಗೆ ಪೂರ್ತಿ ಬೆಡ್ ರೆಸ್ಟ್ ತೊಗೊಂಡ್ರೆ ಆದಷ್ಟು ಜಲ್ದಿನ ಕುಡ್ಕೊಂಡ್ಬಿಡ್ತೈತ್ರಿ ಅದು. ಅಪ್ಪ ಸತೀಶ, ಅವು ಗುಳಿಗೆ ಟಾನಿಕ್ ಏನೇನು ಬೇಕು ನಾ ಎಲ್ಲ ಬರ್ದು ಕೊಟ್ಬಿಡ್ತೀನಿ. ಟೈಮ್ ಸರಿಯಾಗಿ ಕೊಟ್ಬಿಡ್ರಿ. ಆತ್ರಿ ಡಾಕ್ಟ್ರ್. ಆತ್ಪ, ನಾನಿನ್ನ ಹೋಗ್ಬರ್ತೀನಿ. ಚಂದ ನೋಡ್ಕೋರಿ. ಹಂಗೇನು ಹೆದರೋ ಅಂಥದ್ದು ಅವಶ್ಯಕತೆ ಇಲ್ಲ. ನಾ ಹೇಳ್ದಷ್ಟು ಮಾಡ್ರಿ, ಜಲ್ದಿ ಆರಾಮಾಕಾರ. ಬರ್ರಿ ಡಾಕ್ಟ್ರ್, ನಾನು ಬಿಟ್ಟು ಬರ್ತೇನಂತ ನಿಮ್ಮನ್ನ. ನಡಿಪ. ಅತ್ತಿರಿ ಏನಂದ್ರಿ ಡಾಕ್ಟರ್? ಏನಿಲ್ಲ, ಏನೋ ಬೆನ್ನಲ್ಲಿ ಬಿಗ ಹೊಡ್ತಾ ಬಿದ್ದೈತಂತ. 1 ತಿಂಗಳ ಬೆಡ್ ರೆಸ್ಟ್ ತಗೋಬೇಕಂತ. ಆತಲ್ಲ ಈಗ ನಿನಗೆ ಹಾಲು ಕುಡ್ದಷ್ಟು ಸಮಾಧಾನ ಆಗಿರ್ಬೇಕು. ಯಾಕೆ ಆ ಹುಡುಗಿಗೆ ಅಷ್ಟು ತ್ರಾಸ ಕೊಡ್ತಿದ್ದಿ? ಆ ಹುಡುಗಿ ಏನು ಮಾಡಿಲ್ಲ, ಸುಮ್ಮನೆ ಒಂದಿಷ್ಟು. ಇದನ್ನು ನನ್ನ ಪ್ರೀತಿ ಮೇಲೆ ಹಾಕ್ರಿ ನೀವು. ಅವ ಸೀತಾ, ಏನ್ರಿ ಮಾವ? ಏನಿಲ್ವಾ, 1 ತಿಂಗಳ ಬೆಡ್ ರೆಸ್ಟ್ ತಗೊಳಕ್ ಹೇಳ್ಯಾರ. ಬೆನ್ನಾಗಿಂದು ಒಂದು ಎಲ್ಬು ಹೇರ್ ಕ್ರ್ಯಾಕ್ ಆಗೈತಂತವ. ಅಂದ್ರೆ ಈ ಕೂದಲೆಳಿ ಹಂಗೆ ಗೆರಿ ಬಿದ್ದಿರ್ತೈತಲ್ಲಿ, ಅದಕ್ಕೀಗ ರೆಸ್ಟ್ ತಗೋಬೇಕಂತ. ಶಾರಿ, ನಂಗೆ ಒಂದೀಟ ಬಿಸಿನೀರು ತೊಗೊಂಬಂದು ಕಾವು ಕೊಡ್ತೀಯವ ಅಲ್ಲೇ? ಅಯ್ಯೋ, ಬಿಸಿನೀರು ಕಾವು ಕೊಡ್ತಾರಾ ಇಲ್ರಿ? ಬಿಸಿನೀರು ಬೇಡ, ಒಂದೀಟ ಅರ್ಬಿ ಅದು ಬಿಸಿ ಮಾಡಿ ಬೆಚ್ಚಗೆ ಮಾಡಿ ಬೆನ್ನಾಗ ಇಡ್ತೀಯವ. ಭಾಳ ನೋವಾಗಕತ್ತೈತಿ. ಆಯ್ತ್ರಿ ಮಾವ. ಹೆಂಗ್ ಬಿದ್ರಿ ನೀವು? ನೋಡ್ಕೊಂಡಾರ ಬರಬಾರ್ದಾಗಿತ್ತೇನ್ರಿ? ಅದೆಲ್ಲ ಇರ್ಲೇವ. ಈಗ ಇದು ಮುದ್ದಾಮ ಮಸ್ಲತ್ ಮಾಡ್ದಂಗೆ ಕಾಣ್ತೈತೆ. ನನಗೆ ಗೊತ್ತಾಯ್ತು. ಮಸ್ಲತ್ ನಿಮ್ಮ ಅಕ್ಕ ಮತ್ತು ಅವ್ರವ್ವ ಇಬ್ರು ಸೇರೆ ಮಾಡ್ಯಾರ. ನಾ ಬೀಳ್ಬೇಕಂತಂದೇಳಿ ಹಂಗೆ ಮಾಡ್ಯಾರ. ಯಾಕಂದ್ರೆ ನಾನಲ್ಲ ನಿಂಗೆ ಸಪೋರ್ಟ್ ಮಾಡಕತ್ತಿದ್ದ. ನಂದ ಕೈಯ ಕಾಲ ಏನಾರ ಮುರಿದು ಹಿಂಗೆ ರೆಸ್ಟ್ ತಗೊಂಡೆ ಅಂದ್ರೆ ಅವ್ರ ಆಟ ನಡ್ಸಕ್ಕೆ ಹಗುರಾಕೈತಿಲ್ಲ. ಅದಕ್ಕೆ ಹಿಂಗೆ ಮಾಡ್ಯಾರ ತಗೋ. ನನಗೂ ಅಷ್ಟು ತಿಳ್ಕೊಳ್ಳಾರ್ದಷ್ಟೇನು ಬುದ್ಗೇಡಿ ಅಲ್ಲ. ಅದಕ್ಕೆ ಅಂದೆ ರೀ ಮಾವ, ನಾನು ಮುಂದುವರ್ಸೋದು ಬ್ಯಾಡ್ರಿ ಅಂತ. ನಾನು ಮುಂಚಿನಂಗೆ ಇದ್ದಿದ್ರೆ ನಿಮ್ಗೆ ಹಿಂಗೇನೂ ಹಾಕಿದ್ದಿಲ್ರಿ. ಇದಕ್ಕೆಲ್ಲ ಕಾರಣ ನನ್ನಿಂದಾನ ಇಷ್ಟೆಲ್ಲ ಆಗಿದ್ದು. ಈಗ ಆಗಿದ್ದಾತ್ವಾ. ನೀ ಮಾತ್ರ ಹೆದರಕ್ಕೆ ಹೋಗ್ಬೇಡ, ಎದಿಗುಂದ್ಬೇಡ. ನಾ ಹೇಳೇನಿಲ್ಲ. ಬ್ಯಾಡ್ರಿ ಮಾವ, ನಿಮ್ಗೆ ಇಷ್ಟೆಲ್ಲ ಆಗೈತಿ. ಇನ್ನು ಮುಂದುವರ್ಸಕ್ಕೆ ನನಗೆ ಮನಸ್ಸಿಲ್ರಿ. ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡ್ರಿ. ಅವರು ಇಷ್ಟೆಲ್ಲ ಹದ್ದು ಮೀರ್ತಾರಂತ ಅನ್ಕೊಂಡಿದ್ದಿಲ್ಲ. ನಾನು ಸೋತೆ ಬಿಡ್ರಿ ಮಾವ. ಬೇಡ, ನಂಗೆ ನೀವೆಲ್ಲರೂ ಚೆಂದಾಗಿರೋದು ಒಂದ ಸಾಕು. ಸೀತಾ, ನೀ ತಲೆ ಕೆಡ್ಸ್ಕೊಬೇಡ. ನಾ ಹೇಳೇನಿಲ್ಲ. ನಾ ಇರೋ ತನಕ ನಿನಗೆ ಏನೂ ತ್ರಾಸಾಗ ಕೊಡೋಂಗಿಲ್ಲ. ಆದ್ರೆ ನಿಮ್ಗೆ ತ್ರಾಸ ಆಗ್ಬಿಟ್ಟೈತಲ್ರಿ ಮಾಮ. ಇರ್ಲಿ, ತಾಯಿ ಮಗಳು ಎಷ್ಟು ಮಾಡ್ತಾರ ಮಾಡ್ಲಿ. ಅವ್ರವ್ವ ಒಂಥರ ವೈರಸ್ ಇದ್ದಂಗೆ ಅದಾಳ. ಆ ವೈರಸ್ಸಿಗೆ ಆಂಟಿ ವೈರಸ್ನ ಹುಡುಕ್ತೇನೆ ನಾನು. ಆಂಟಿ ವೈರಸ್ ಅಂದ್ರೆ ರೀ ಮಾಮ? ನಿನಗೇನು ಗೊತ್ತಾಗಂಗಿಲ್ಲ ತಗೋ. ಇರ್ಲಿ, ಈಗ ನಾ ಹೇಳ್ದಷ್ಟು ಮಾಡ ನೀನು. ಇಲ್ಲಾಂದ್ರೆ ನೋಡು, ಮತ್ತೆ ನಾ ಗುಳಿಗೆ ಔಷಧಿ ಏನೂ ತೊಗೊಳಂಗಿಲ್ಲ. ಹಿಂಗೆ ಹೋಗ್ಬಿಡ್ತೇನೆ. ಬ್ಯಾಡ್ರಿ ಮಾವ, ನೀವು ಹಿಂಗೆಲ್ಲ ಮಾತಾಡಬೇಡ್ರಿ. ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೇನೆ. ಅದೇನೋ ಆಂಟಿನ ಕರೆಸ್ತೇನೆ ಅಂದ್ರಲ್ಲ, ಕರೆಸ್ರಿ. ನಿಮ್ಗೆ ಏನೇನು ಬೇಕು ಊಟಕ್ಕೆ ಹೇಳ್ರಿ, ನಾ ಮಾಡ್ಕೊಡ್ತೇನೆ. ನಿಮ್ಮ ಬೆನ್ನಿಗೆ ಏನೇನು ಚಲೋ ಅದಂತಂದೇಳಿ ಹುಡುಕಿ ನಾನು ನಮ್ಮ ಅಪ್ಪರಿಗೆ ಕೇಳ್ತೇನೆ ರೀ. ಅವರು ಆಯುರ್ವೇದಿಕ್ ಪಂಡಿತರದಾರ. ಅವ್ರಿಗೆ ಕೇಳಿ ನಿಮ್ಗೆ ಏನೇನು ಬೇಕು ಅದು ಅಡುಗೆ ಅದು ಮಾಡಿ ಕೊಟ್ಟು ಆದಷ್ಟು ಜಲ್ದಿ ಆರಾಮ ಮಾಡಿಸ್ತೇನೆ ರೀ. ಅವರು ಇಂಥದಕ್ಕೆಲ್ಲ ಕಟ್ ಹಾಕ್ತಾರೆ ರೀ. ಅವ್ರನ್ನ ಕರೆಸ್ತೇನೆ ರೀ. ಅವ್ವ ಸೀತಾ, ಈಗಿನ ಪರಿಸ್ಥಿತಿ ಒಳಗೆ ನಿಮ್ಮ ಅಪ್ಪ ಅವ್ನ ಯಾರನ್ನೂ ಇಲ್ಲಿ ಕರೆಸ್ಬೇಡವಾ. ಬೇಡ. ಯಾಕಂದ್ರೆ ಅವರು ಇಲ್ಲಿ ಪರಿಸ್ಥಿತಿ ನೋಡಿ ನಮ್ಮನೆ ಬಗ್ಗೆ ಅಪಾರ್ಥ ಮಾಡ್ಕೊತಾರೆ. ಆಮೇಲೆ ನೀ ಭಾಳ ಕಷ್ಟದೊಳಗೆ ಅದಿ ಅನ್ನೋದು ಗೊತ್ತಾಗ್ಬಿಡ್ತೈತಿ. ಆಮೇಲೆ ಅವ್ರು ಕೊರ್ಕೊಂತ ಕುಂದಿರ್ತಾರ. ಇದನ್ನ ನಾವು ನಮ್ಮಲ್ಲೇ ಬಗೆಹರಿಸ್ಕೊಳ್ಳೋಣ. ಹಂಗಲ್ರಿ ಮಾಮ, ನಾ ಅವ್ರಿಗೆ ಇದೇನು ಹೇಳೋಂಗಿಲ್ರಿ. ಬೇಡವಾ, ಅವರೆಲ್ಲ ಅದಾರ. ಹೆಂಗರಾಗಿ ನಿಮ್ಮ ಅಪ್ಪ ಅವನ ಕಿವಿಗೆ ಮುಟ್ಟೈತಿ. ಏನು ಬ್ಯಾಡ ತಗೊಳ್ವಾ. ನಂಗೇನು ಅಷ್ಟು ತ್ರಾಸ ಆಗಿಲ್ಲ. ಆದಷ್ಟು ಜಲ್ದಿ ಆರಾಮಾಕೇನೆ. ನೀ ಇನ್ನೂ ಬೇಕಂದ್ರೆ ಅಡುಗೆ ಏನು ಮಾಡಿ ಕೊಡ್ಬೇಕು ಅಂತಂದು ಹೇಳಿ ಅಂದೆಲ್ಲ, ಅದನ್ನ ಕೇಳ್ಕೊ. ಅದ್ರ ತಕ್ಕಂಗೆ ಅಡುಗೆ ಮಾಡೋದು ಕೊಡು. ಜಲ್ದಿ ಆರಾಮಾಕೈತಿ. ಆತ್ರಿ ಮಾವ. ನಿಮ್ಗೇನಾರ ಬೇಕಾತಂದ್ರೆ ಹೇಳ್ರಿ. ನಾ ಈಗ ನಮ್ಮ ಅಪ್ಪರಿಗೆ ಫೋನ್ ಮಾಡಿ ನಿಮ್ಗೆ ಏನು ಬೇಕಾದ ಅಡುಗೆ ಮಾಡಿಕೊಡ್ತೇನೆ ರೀ. ನೀವೇನು ಚಿಂತೆ ಮಾಡಬೇಡ್ರಿ. ಪಾಪ ನನ್ನ ಸೊಸಿ ಇಷ್ಟೆಲ್ಲ ತ್ರಾಸ ಪಡಾಕತ್ತೈತಿ. ನನ್ನ ಹೆಂಡತಿಗೆ ಅರ್ಥನ ಆಗವಲ್ದು. ಇರ್ಲಿ, ಆಕಿಗ ಅರ್ಥ ಮಾಡಿಸೋವರೆಗೂ ನಾನೇನು ಬಿಡಂಗಿಲ್ಲ. ಆಕಿ ಬುದ್ಧಿ ಕಲಿಸ್ತೇನೆ. ಹೆಂಗ ನಮ್ಮ ಪ್ಲಾನ್ ಸಕ್ಸಸ್ ಆತಿಲ್ಲ? ಹ್ಞೂ ಮಮ್ಮಿ, ನಾವು ಹೆಂಗೆ ಅನ್ಕೊಂಡ್ವಿ ಹಂಗೆ ಆತ್ ನೋಡಲ್ಲ. ನಮ್ಮ ಅವಾರಿನ 1 ತಿಂಗಳು ಬೆಡ್ ರೆಸ್ಟ್. ನಮ್ಗೆ ಹೆಂಗೆ ಬೇಕು ಹಂಗೆ ನಾಟಕ ಮಾಡ್ಬೋದು ನಾವು. ಆ ಸೀತಾ ಅಂತಡಿ ಮಾಡ್ತೇನೆ. ಇನ್ನಕ್ಕಿನ್ನ ರುಬ್ಬಿ ಚಟ್ನಿನ ಮಾಡ್ತೇನೆ. ಭಾಳ ಹಿರಿ ಹಿಕ್ಕಬೇಡ. ನಾನು ನೀನು ಇಬ್ರು ಹೋಗಿ ನಿಮ್ಮ ಅವಾಗ ಒಂದಿಟ್ಟು ಮಾತಾಡ್ಸ್ಕೊಂಬರೋಣ. ಇಷ್ಟೊತ್ತಾದ್ರೂ ನಾವು ಅಲ್ಲಿ ಹೋಗಿಲ್ಲ ಅಂದ್ರೆ ಅವ್ರಿಗೆ ಡೌಟ್ ಬರ್ತೈತಿ. ಹೌದು ಮಮ್ಮಿ, ಹೋಗಿ ಒಂದಿಟ್ಟು ಮಾತಾಡ್ಸ್ಕೊಂಬರೋಣ. ಮಮ್ಮಿ, ಮುಖ ಬ್ಯಾಸದಾಗ ಮಾಡ್ಕೊ. ನಮ್ಮ ಅತ್ತಿ ಬಂದ್ರು ನೋಡು ಮಮ್ಮಿ. ಪಾಪ ನಮ್ಮ ಅವಾರಿಗೆ ಹೆಂಗೆ ಮಾಡ್ಬಿಟ್ಟಾಳಕಿ ಸೀತಾ. ನೀನು ಭಾರಿ ಚಲೋ ನಾಟಕನ ಮಾಡಕತ್ತಿತ್ತು. ಕಣ್ಣಾಗ ನೀರು ತೆಗ್ದಿ ನೋಡುವ. ಯವ್ವ, ನಿಮ್ಮ ಸೀತಾ ಎಂತ ಕೆಲಸ ಮಾಡ್ಯಾಳ. ಅಲ್ಲೇ ಎಣ್ಣೆ ಸುರಿದಾಳ. ಏನು ಅವ್ರ ಅತ್ತಿ ಬೀಳ್ಲಿ ಅಂತಂದು ಹೇಳಿ ಮಾಡಿದ್ಲು. ಏನೋ ತಪ್ಪಿ ನಿಮ್ಮ ಮಾವು ಬಿದ್ದುಬಿಟ್ಟೈತಿ. ಯಾರ ಹಿರಿಯರ್ಗೆ ಹಿಂಗೆ ಮಾಡ್ತಾರನ? ಒಂದೀಟು ಬುದ್ಧಿಗಿದ್ದಿ ಅನ್ನೋದೈತಿ ಇಲ್ಲಕ್ಕೀಗ. ದೇರ್ಕರ್ತ ನೀ ಏನಾರ ಹೋಗಿದ್ರೆ ಏನು ಮಾಡ್ಬೇಕಿತ್ತು ಹೇಳಿ ನೋಡೋಣ. ನನಗೆ ಗೊತ್ತಿತ್ತು. ನಾನರ ನೀನರ ನಿಮ್ಮ ಅತ್ತೆರ ಬೀಳ್ಲಿ ಅಂತ ಹೇಳಿ ಮಾಡ್ಯಾಳ. ತಪ್ಪಿ ನಿಮ್ಮ ಮಾವು ಬಿದ್ದುಬಿಟ್ಟಾನ. ಇಷ್ಟು ಕೆಟ್ಟ ಬುದ್ಧಿ ಐತೆ ಅಂತ ನಂಗೆ ಗೊತ್ತಿರ್ಲಿಲ್ವಾ? ಯವ್ವ, ನಿಮ್ಮ ಮಾವು ಪಾಪ ಎಷ್ಟಾರ ತ್ರಾಸಾಗಿರ್ಬೇಕ. ಯವ್ವ, ಹೋಗಿ ನೋಡ್ಕೊಂಬರೋಣ ನಡಿ. ಹೌದು ಮಮ್ಮಿ, ನಂಗೂ ಈಕಿ ಎಷ್ಟು ಖತರ್ನಾಕ್ ಅದ ಅಂತ ಗೊತ್ತಿರಲಿಲ್ಲ. ಯಾಕೋ ಭಾಳ ಮಾಡಕತ್ಬಿಟ್ಟಾಳ. ಕರೆನ ನೀನು ಅಂದಂಗೆ ನಮ್ಮ ಅತ್ತಿನ ಬೀಳ್ಬೇಕಂತ ಹೇಳಿ ಮಾಡಿರ್ಬೇಕು ತಗೋ. ಹೌದಲ್ಲ ಪ್ರೀತಿ, ನಾನ ಬೀಳ್ಬೇಕಂತ ಹೇಳಿ ಎಣ್ಣೆ ಹಾಕಿರ್ಬೇಕು. ಹೌದಲ್ಲಕ್ಕೆ ತಪ್ಪಿನ ನಿಮ್ಮ ಮಾವು ಬಿದ್ದಾನ. ಅಯ್ಯೋ ರೀ ಬಿಗ್ರ, ನೀವು ಯಾವಾಗ ಬಂದ್ರಿ? ಇಲ್ರಿ ಬಿಗ್ರ, ನೀವು ಮಾತಾಡ್ಬೇಕಾರ ನಾ ಕೇಳಿಸ್ಕೊಂಡೇರಿ. ಅವಾಗ ಬಂದಿದ್ದೇರಿ. ನಿಮ್ಮ ನೋಡಿ
ನೋಡ್ರಿ ಎಷ್ಟು ನೋವು ಆಗಾಕತ್ತೈತಿ ನಿಮ್ ನೋವ್ನಾಗ 1% ನಮ್ ಸೀತಾಗ ಆಗಾಕತ್ತೈತೇನ್ರಿ ನೀವ್ ಹೇಳಿದ್ದು ಖರೆ ಐತ್ರಿ ಆಕಿ ನಾನ ಬೀಳ್ಬೇಕಂತಂದೇಳಿ ಎಣ್ಣೆ ಸುರಿದಿದ್ಲು ತಗೋರಿ ಅದರಿ ನಾವ್ 3 ಜನ ಒಟ್ಟಿಗೆ ಇರ್ತೇವಲ್ಲ 3 ಜನ ಬಿದ್ಬಿಟ್ರ ಆಕಿನ ಆಟ ನಡೆಸ್ಬೋದಂತಂದ್ ಹೇಳಿ ನಾ ಹಂಗ ಮಾಡ್ಯಾ ಹೌದೌದ್ರಿ ಹಂಗ ಮಾಡಿರ್ಬೇಕ್ರಿ ನೋಡ್ರಿ ನಮ್ಮ ಮನೆಯವ್ರು ಬಿದ್ಬಿಟ್ರ ಅಣ್ಣಾರ ಆರಾಮದಾರಲ್ರಿ ಏನಂದ್ರಿ ಡಾಕ್ಟರ್ ನಿಮಗ್ ತಿಳಿಲಾರದೇನೈತ್ರಿ ಏನೋ ಆಗೈತಂತ್ರಿ 1 ತಿಂಗಳ ರೆಸ್ಟ್ ತಗೋಬೇಕಂತ ಆಮೇಲೆ ಆರಾಮಕ್ಕಾರ ಅಂದ್ರು ಹತ್ತಿರಿ ನಾವು ಮಾವಾರ್ನ ಮಾತಾಡ್ಸ್ಕೊಂಡ್ ಬರ್ತೇವ್ರಿ ಹೂನ್ವಾ ನಿಮ್ಮ ಮಾವ ರೆಸ್ಟ್ ತಗೊಳಕತ್ತಾರ ಎಷ್ಟರ ಕಾಳಜಿ ಐತ್ ನೋಡಿ ನಿಮಗ್ ನಿಮ್ಮ ಮಾವನ ಬಗ್ಗೆ ನಿಮಗಿದ್ದಂತ ಕಾಳಜಿ ಆ ಸೀತಾಗ ಒಂದ್ ಈ ತರ ಇದ್ದಿದ್ರ ಇವತ್ ನನ್ ಗಂಡ ಹಿಂಗ್ ಬೀಳ್ತಿದ್ದಿಲ್ಲ ಆಕಿನ್ ಮಾತ್ರ ನಾ ಸುಮ್ನೆ ಬಿಡಂಗಿಲ್ಲ ಓ ಇವ್ ತಾಯಿ ಮಗಳು ಇರೋ ತನಕ ನನ್ನ ಹೆಂಡತಿನೇ ನೀವು ಸುಧಾರ್ಸಕ್ ಬಿಡಂಗಿಲ್ಲ ಇವಕ್ಕ ಹಂಗ ಬಿಡಂಗಿಲ್ಲ ಇದು ವೈರಸ್ಸಿಗೆ ಆಂಟಿ ವೈರಸ್ ಅಂತ ಕರೆಸ್ತೇನೆ ನಾನು ಬೀಗ್ರ ನಾ ಒಂದಿಟ್ಟು ಅಣ್ಣಾರ್ಗ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೇನೆ ಬರ್ತೀರೇನ್ರಿ ನಡೀರಿ ಬೀಗ್ರ ನನಗೂ ಯಾಕ ಸಮಾಧಾನ ಆಗೋಲ್ದು ನಾನು ಅಲ್ಲೇ ಕುಂದಿರ್ತೇನಂತ ಬರ್ತೀರಿ ಮಾವಾರ ಆರಾಮದಾರಿಲ್ರಿ ನಂಗೆ ಭಾಳ ಚಿಂತೆ ಆಗ್ಬಿಟ್ಟೈತ್ರಿ ಇಲ್ಲಾಂದ್ರೆ ಹೇಳ್ರಿ ದೊಡ್ಡ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಂಬರೋಣ್ರಿ ಬೇಕಂದ್ರ ಅಲ್ಲೇ ಒಂದು ವಾರ ಇಟ್ಕೊಳ್ಳಿ ಅವ್ರು ಆದ್ರ ಮಾಮಾರ್ಗ ಮೊದ್ಲು ಆರಾಮ್ ಮಾಡಿಸ್ಕೊಳ್ಳೋದ ಮುಖ್ಯ ರೀ ಅಯ್ಯೋ ನನ್ನ ಸೊಸಿ ಅಲ್ವಾ ನೀನು ಮಗಳರ ಇದ್ದಿದ್ರೆ ಅಷ್ಟು ಮಾಡ್ತಿದ್ಲೇನ ಅಷ್ಟು ಕಾಳಜಿ ಮಾಡಾಕತ್ತೀನಿ ನೋಡುವ ಹೌದ್ರಿ ಅವ್ರನ್ನ ಅಣ್ಣಾರ್ನ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗನ್ರಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ತೇನ್ರಿ ಬೇಕಂದ್ರೆ ಲಕ್ಷ ಗಟ್ಲೆ ಖರ್ಚಾಗ್ಲದು ಹೌದ್ರಿ ಅತ್ತಿ ಮೊದಲು ಅವ್ರನ್ನ ದೊಡ್ಡ ಆಸ್ಪತ್ರೆಗೆ ಶಿಫ್ಟ್ ಮಾಡ್ಬಿಡೋಣ್ರಿ ಬಡಾನ ಆರಾಮಕ್ಕಾರ ಓ ಏನೇನೆಲ್ಲ ಮಸ್ತತ್ ಮಾಡಕತ್ತಾರ ಇವರು ಯಪ್ಪ ಹೌದ್ರಿ ಬಿಗ್ರ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಜಲ್ದಿ ಆರಾಮಕ್ಕಾರಿ ಅಯ್ಯೋ ಏನ್ರಿ ನೀವು ದೊಡ್ಡ ಆಸ್ಪತ್ರೆ ಅಂದ್ರೆ ಕಡಿಮೆ ಏನ್ರಿ ಅಲ್ಲೇ ಕೈಗೊಂದು ಕಾಲ್ಗೊಂದು ಆಳ್ರಿ ಹಂಗ ಟ್ರೀಟ್ಮೆಂಟ್ ಚಾಲೂನೇ ಇರ್ತೈತಿ ನೋಡಿರ್ಬೇಕಾದ್ರೆ ಒಂದು ವಾರದಾಗ ಆರಾಮ ಆಗ್ಬಿಡ್ತಾರ ಹೌದ್ರಿ ಹಂಗಾರ ಸ್ವಲ್ಪ ಅಣ್ಣಾರಿಗೆ ಫೋನ್ ಮಾಡಿ ಹೇಳ್ತೀರಿ ಅವ್ರನ್ನ ಇವತ್ತ ಕರ್ಕೊಂಡು ಹೋಗ್ಬಿಡೋಣಂತ ಹ್ಞೂ ಅತ್ತಿ ನಾನು ನಮ್ಮ ಅಪ್ಪರ ಜೋಡಿ ಮಾತಾಡ್ತೇನ್ರಿ ಆದಷ್ಟು ಜಲ್ದಿ ದೊಡ್ಡ ಆಸ್ಪತ್ರೆಗೆ ಶಿಫ್ಟ್ ಮಾಡ್ಬಿಡೋಣ್ರಿ ಅವ್ರನ್ನ ಹೆಂಗಿದ್ರು ನಮ್ಮ ಮಳೆಯಂದ್ರು ಬಂದಾರಲ್ರಿ ಅಡ್ಡಾಡ್ತಾರ ಅವ್ರಿಗೆಲ್ಲಾನು ಗೊತ್ತಾಕೈತಿ ನೀವು ಧೈರ್ಯ ಮಾಡ್ಬೇಕು ನೋಡ್ರಿ ನೀವು ತಯಾರಿದ್ರೆ ಅವ್ರನ್ನ ಜಲ್ದಿ ಹೋಗಿ ತೋರ್ಸ್ಕೊಂಡು ಆರಾಮ್ ಮಾಡ್ಕೊಳಕ್ ಬರ್ತೈತಿ ಹಂಗಾಗ್ಲಿರಿಪ್ಪ ಅವ್ರ ಎತ್ಲಾಕಡೆ ಜಲ್ದಿ ಆರಾಮಾದ್ರೆ ಸಾಕು ನನಗೆ ಅವ್ರದ್ದು ಈ ತ್ರಾಸ ನೋಡಕ್ ಆಗೋಲ್ದು ಬರ್ರಿ ಹಂಗಾರ ನಾನು ಅಣ್ಣಾರನ್ನ ನೋಡ್ತೀನಿ ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ತೇನಂತ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರ್ಸಾಕ್ ಬರ್ತೈತಿ